ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಮಾಜಿ ಶಾಸಕ ಹಾಗೂ ಸಂಸದರು ಆಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರ ಬಗ್ಗೆ. ಹೌದು ಸ್ನೇಹಿತರೆ, ಅವ್ರು ಏನಂತ ಹೇಳಿದ್ದಾರೆ ಅಂದ್ರೆ ಎಲ್ಲರೂ ಕೂಡ ನನಗೆ ನೀವೇನು ಇಷ್ಟು ಸಿಂಪಲ್ ಆಗಿದ್ದೀರಿ ಅಂತ ಕೇಳ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಅವರು ತಿಳಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಒಂದು ಹಳೆಯ ಘಟನೆಯೊಂದನ್ನು ನೆನೆಸ್ಬಿಟ್ಕೊಂಡಿದ್ದಾರೆ. ಅವ್ರೇನಂತ ಹೇಳ್ತಿದ್ದಾರೆ ಅಂದ್ರೆ, ನಾನು ಮುಖ್ಯಮಂತ್ರಿ ಆಗಿದ್ದಾಗ ಟಿವಿಯಲ್ಲಿ ಒಂದು ಸಣ್ಣ ಮಗು ಬಂದು ನೀವೇನು ಇಷ್ಟು ಸಿಂಪಲ್ ಆಗಿದ್ದೀರಿ ಅಂತ ಪ್ರಶ್ನೆಯನ್ನು ಕೇಳಿದ್ರು. ನಾನು ಆಗ ಆ ಪುಟ್ಟ ಮಗುವಿನ ಮನಸ್ಸನ್ನು ಅರ್ಥ ಮಾಡಿಕೊಂಡೆ. ನನ್ನ ಮನಸ್ಸಿನಲ್ಲೂ ಕೂಡ ಅದೇ ಭಾವನೆ ಇತ್ತು. CM ಅಂದರೆ ಕಾಮನ್ ಮ್ಯಾನ್ ಅಂತ ಅರ್ಥ. ನಾನು ಗನ್ಮ್ಯಾನ್ ಇಲ್ಲದೆ ಸಿಂಪಲ್ ಆಗಿ ಒಬ್ಬೊಬ್ಬರೇ ಓಡಾಡ್ತಾ ಇರ್ತೀನಿ ಗೊತ್ತಾ ಅಂತ ಅವರು ನನಗೆ ಚಟಾಕಿಯನ್ನು ಹಾರಿಸಿದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಅವರು ಮುಂದುವರೆದು ಏನಂತ ಹೇಳಿದ್ರು ಅಂದರೆ, ಅಧಿಕಾರ ಮತ್ತು ಹಣ ಬಂದಾಗ ನಮ್ಮ ಸುತ್ತಮುತ್ತ ಸಂಬಂಧಿಕರು ಮತ್ತು ಸ್ನೇಹಿತರು ಹೆಚ್ಚಾಗ್ತಾರೆ. ಈ ಅಧಿಕಾರ ಮತ್ತು ಹಣ ಕಾಕ್ಟೇಲ್ ಇದ್ದ ಹಾಗೆ, ನಾವು ಅದರ ಹಿಂದೆ ಹೋದರೆ ನಶೆ ಹೆಚ್ಚಾಗುತ್ತೆ. ಇದನ್ನೆಲ್ಲ ನಿಯಂತ್ರಣವನ್ನು ಮಾಡಿಕೊಂಡು ನಾವು ಸಮಾಜ ಸೇವೆಯನ್ನು ಮಾಡಬೇಕು ಅಂತ ಅವರು ಒಂದು ಕಿವಿ ಮಾತನ್ನು ತಿಳಿಸಿದ್ರು ಸ್ನೇಹಿತರೆ. ಅಷ್ಟೇ ಅಲ್ಲದೆ ಮುಂದುವರೆದು ಅವ್ರು ಏನಂತ ಹೇಳಿದ್ರು ಅಂದರೆ, ನಾನು CM ಆಗಿದ್ದಾಗ ನಮ್ಮ ಶಾಲೆಗಳಲ್ಲಿ ಶಿಕ್ಷಕರು ಇರಲಿಲ್ಲ. ಆಗ ನಮ್ಮ ಟ್ರಸ್ಟ್ನ ವತಿಯಿಂದ BSc ಹಾಗೂ MSc ಮಾಡಿದವರಿಗೆ ತರಬೇತಿ ನೀಡಿ ಅವರಿಂದ ನಾನು ಮಕ್ಕಳಿಗೆ ಪಾಠವನ್ನು ಕಲಿಸಿದೆ. ಅವರಿಗೆ ಸಂಬಳ ಕೂಡ ಕೊಟ್ಟೆ. ಅಷ್ಟೇ ಅಲ್ಲದೆ ದೈಹಿಕ ತಪಾಸಣೆಯನ್ನು ಕೂಡ ನಾವು ಕ್ಯಾಂಪ್ಗಳನ್ನಾಗಿ ಮಾಡಿದ್ವಿ. ಅಷ್ಟೇ ಅಲ್ಲದೆ ಹೃದಯಕ್ಕೆ ಪ್ರತ್ಯೇಕ ತಪಾಸಣೆ ಹಾಗೂ ಕ್ಯಾನ್ಸರ್ ರೋಗಕ್ಕೆ ಸಪ್ರೇಟ್ ತಪಾಸಣೆಯನ್ನು ಕೂಡ ನಾವು ನಡೆಸಿದ್ವಿ. ಇದೆಲ್ಲ ಕಾರ್ಯವನ್ನು ನಾನು ಮಾಡಿದ್ದೇನೆ. ಶಿಗ್ಗಾವಿ ಜನರಿಗೆ ನಾನು ಎಷ್ಟು ಮಾಡಿದ್ರೂ ಕೂಡ ಅದು ಕಡಿಮೆನೆ. ನಾನು ಅವರಿಗೆ ಚಿರಋಣಿಯಾಗಿದ್ದೇನೆ. ನನ್ನ ಬಳಿ ಎಲ್ಲಿವರೆಗೂ ಶಕ್ತಿ ಇರುತ್ತೋ ಅಲ್ಲಿವರೆಗೂ ನಾನು ದುಡಿಯುತ್ತೇನೆ, ಜನರಿಗೋಸ್ಕರ ದುಡಿಯುತ್ತೇನೆ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಕರ್ನಾಟಕ ಪಾಲಿಟಿಕ್ಸ್. ಇನ್ನೂ ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ವಿಡಿಯೋಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.